ನನಗೆ ಜನ್ಮ ಕೊಟ್ಟಂಥ ತಾಯಿಯ ಎಲ್ಲ ರೀತಿಯ ಅಂತಿಮ ವಿಧಾನಗಳನ್ನು ಮುಗಿಸಿ ಕೂತಿದ್ದೀನಿ. ಅವರು ನನಗೊಬ್ಬಳಿಗೆ ತಾಯಿಯಲ್ಲ, ಅವರು ಮಹಾನ್ ತಾಯಿಯಾಗಿದ್ದರು. ಇಡೀ ರಾಜ್ಯಕ್ಕೆ ಇದ್ರ ಅಂತ ಅನಿಸುತ್ತೆ. ಯಾಕೆಂದರೆ 3 ದಿವಸದಿಂದ ನಾನು ನೋಡಿದ್ದು ಸಾಮಾನ್ಯ ಜನರಲ್ಲಿ ನೋಡಲಿಲ್ಲ. ಅವರಿಗೆ ಮನಸ್ಸು ತುಂಬ ಪ್ರೀತಿಯಿಂದ ಬಂದ ನನ್ನ ತಾಯಿ ಮುಖ ನೋಡಿದಂಥ ನನ್ನ ತಾಯಿ ಬಂಧುಗಳನ್ನೇ ನಾನು ನೋಡಿದ್ದು. ಪ್ರತಿಯೊಬ್ಬರ ಮುಖದಲ್ಲೂ ಸಹ ನನ್ನ ತಾಯಿ ಬಗ್ಗೆ ಪ್ರೀತಿ, ಪ್ರೇಮ, ಗೌರವದಿಂದನೇ ಹೋದಂಥದ್ದನ್ನು ನಾನು ನೋಡಿದೆ. ಅದರಿಂದ ಅವ್ರು ನನಗೊಬ್ಬಳಿಗಾಗಲಿ ಅಥವಾ ನನ್ನ ಒಡ ಹುಟ್ಟಿದವ್ರಿಗೆ ಮಾತ್ರ ತಾಯಿ ಆಗಿರಲಿಲ್ಲ. ಈ ರಾಜ್ಯದ ಅನೇಕ ಜನ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ತಾಯಿ ಥರ ಭಾವನೆ ಕೊಟ್ಟು ಹೋದಂಥ ಮಹಾನ್ ಚೇತನ ಅಂತ ನಾನು ಹೇಳ್ತೀನಿ. ಚೆನ್ನಮ್ಮ ಅವರ ದಾಂಪತ್ಯದ ಬಗ್ಗೆ ಹೇಳೋದಾದ್ರೆ ಮೇಡಮ್, 72 ವರ್ಷ ಸುದೀರ್ಘ ದಾಂಪತ್ಯ ಜೀವನ, ಅದೇ ಪ್ರೀತಿ ಅದೇ ವಿಶ್ವಾಸ ಖಂಡಿತ. ಅವರು ನಾವು ಚಿಕ್ಕ ವಯಸ್ಸಿಂದ ಯಾವಾಗಲೂ ಜಗಳಾಡಿದ್ದೇ ನಾವು ನೋಡಿಲ್ಲ. ಏಕೆಂದರೆ ಅಪ್ಪನಿಗೆ ರಾಜಕೀಯ ಒತ್ತಡದಲ್ಲಿ ಏನಾದರೂ ಅವರಿಗೆ ಮನಸ್ಸಿನಲ್ಲಿ ವ್ಯತ್ಯಾಸ ಆಗಿ ಕೋಪ ಬಂದರೆ ನಮ್ಮಮ್ಮ ಯಾವತ್ತೂ ಮಾತಾಡ್ತಿರ್ಲಿಲ್ಲ. ಅವ್ರೇನೇ ಹೇಳಿದ್ರು ಸುಮ್ಮನೆ ಇರ್ತಿದ್ರು. ನಮ್ಮ ತಂದೆ ಅವರೇ ಒಂದು ಸ್ವಲ್ಪ ಹೊತ್ತಂದ್ರೆ ಅಯ್ಯೋ ನಾನು ಏನಕ್ಕೆ ಸಿಟ್ಟು ಮಾಡ್ಕೊಂಡೆ, ಅವಶ್ಯಕತೆ ಇರಲಿಲ್ಲ. ಹಾಗೆ ಅವರಿಬ್ಬರು ಯಾವತ್ತೂ ಯಾವುದಕ್ಕೂ ಜಗಳಾಡಿದ್ದಂತೂ ನಾನು ನೋಡಿಲ್ಲ, ಜಗಳಾಡಿದ್ದು ನೋಡಿಲ್ಲ. ಈಗ ನೋಡಿದ್ದೀನಿ, ನನಗೊಂದು ಹೆಣ್ಮಗಳು ಹೇಳ್ತಿದ್ಲು, ನಂಗೆ ಕೋಪ ಬಂದರೆ ನನ್ನ ಗಂಡನ ಜೊತೆ 3 ದಿವಸ ಮಾತಾಡಲ್ಲ ಅಂತ. ಹಂಗೆ ಅವ್ರ ಮಾತು ಬಿಟ್ಟ ದಿನಗಳೇ ಇಲ್ಲ, ಯಾವತ್ತೂ ಇಲ್ಲ. ಅದು ಇತ್ತೀಚಿನ ದಿನದಲ್ಲಿ ನಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ಇದ್ದಾಗ ಅವರಿಗೆ ಮನಸ್ಸಿಗೆ ತುಂಬ ನೋವಾಗೋದು. ನಾನು ಇಷ್ಟೆಲ್ಲ ಪೂಜೆ ಮಾಡಿದೆ, ಯಾತಕ್ಕೆ ನಂಗೆ ಭಗವಂತ ಆರೋಗ್ಯದಲ್ಲಿ ವ್ಯತ್ಯಾಸ ಕೊಟ್ಟ ಅಂತ ಅವ್ರಿಗೆ ತುಂಬ ನೋವಿತ್ತು. ಏಕೆಂದರೆ ಅವರಿಗೆ ಮಾನಸಿಕವಾಗಿ ಅವರ ಆರೋಗ್ಯದಲ್ಲಿ ಏನೂ ವ್ಯತ್ಯಾಸ ಇರಲಿಲ್ಲ. ದೈಹಿಕವಾಗಿ ಅವರು 2 ಸರಿ ಮನೇಲಿ ಬಿದ್ದರು, ಗ್ಯಾಪ್ ಆಫ್ 6 ಮಂತ್ಸಲ್ಲಿ. ಅವರಿಗೆಲ್ಲೋ ಅವರಲ್ಲಿ ಆತ್ಮವಿಶ್ವಾಸ ಹೊರಟೋಯ್ತು. ಮತ್ತೆ ಪದೇ ಪದೇ ಬಿದ್ದರೆ ಸಮಸ್ಯೆ ಆಗುತ್ತೆ ಅಂತ ಅವರು ಓಡಾಡೋದಕ್ಕೆ ಬಿಟ್ಬಿಟ್ರು. ಅದರಿಂದ ಅವರಿಗೆ ಸಪೋರ್ಟ್ ಇಲ್ಲದೆ ಎದ್ದು ನಿಲ್ಲೋದು, ಓಡಾಡೋದು ಆಗ್ತಿರ್ಲಿಲ್ಲ. ಅಂಥದ್ದಿಂದಲೇ ಅವ್ರು ಊಟ ಮಾಡೋಕ್ಕೆ ಹಠ ಮಾಡೋರು. ಅಪ್ಪ ಪಕ್ಕದಲ್ಲಿ ಬಂದು ಕೂತ್ರೆ ಅವ್ರ ಮಾತಿಗೆ ಗೌರವ ಕೊಟ್ಟು ಊಟ ಮಾಡ್ತಿದ್ರು. ಅದರಿಂದ ನೋಡಿ, ಇದು ಅಮ್ಮ ಒಂದು ಕಾಲದಲ್ಲಿ ಅವರಿಗೆ ತಾಂಬೂಲನ ಕೊಟ್ಟು ವಿಳ್ಯದೆಲೆಯನ್ನು ಕೊಟ್ಟಿರೋದು ನೀವು ಅದೊಂದು ವಿಡಿಯೋ ನೋಡಿರ್ಬೋದು. ಅವರೇ ವಿಳ್ಯದೆಲೆಯನ್ನು ತೆಗೆದು ಮಡಿಸಿ ಕೊಟ್ಟಿರೋದು. ಅದರಲ್ಲಿ ಅವ್ರ ಆ್ಯಕ್ಷನ್ನು ನೋಡಿ ಅಮ್ಮಂದು, ಅಯ್ಯೋ ನೀವು ಹಿಂಗೆ ಮಾಡ್ತಿದ್ದೀರಾ, ದಟ್ಸ್ ವಾಟ್ ಹರ್ ವರ್ಡ್ಸ್, ಅಯ್ಯೋ ಅಂತ. ಹಾಗೆ ಅಂದರೆ ಒಂದು ಕಾಲದಲ್ಲಿ ನನ್ನ ತಾಯಿ ಅವ್ರ ಸೇವೆ ಮಾಡಿದರು. ಆದರೆ ಅವರು ಮಹಾಪುಣ್ಯವಂತ ಅನಿಸುತ್ತೆ. ಅವರಂಥ ಪ್ರೀತಿ ಗೆದ್ದಿದ್ರು ನನ್ನ ತಂದೆದು. ನಮ್ಮ ತಾಯಿನೂ ಅಷ್ಟೇ. ಅವ್ರ ಬಗ್ಗೆ ಎಲ್ಲೂ ಒಂದು ಸಣ್ಣ ಚಕಾರ ಕನಸಲ್ಲೂ ಸಹ ಹೇಳ್ತಿರ್ಲಿಲ್ಲ ಅನ್ಸುತ್ತೆ, ಯಾವತ್ತೂ ಇಲ್ಲ. ನಿಜವಾಗಿ ಅಲ್ವಾ? ಹಾಗೆ ಆಲೋಚನೆ ಮಾಡಿ, ಊರಿಂದ 10 ಜನ ಪೇಷಂಟ್ ಬಂದರು, ಪೇಷಂಟು ನೋಡೋರು, ಓದೋ ಹುಡುಗರು ನೋಡೋರು, ಆಚೆ ಬರೋರ್ನೂ ನೋಡೋರು. ನಾವೇ 2-3 ಜನ ಕೆಲಸದಲ್ಲಿ ಇಟ್ಕೊಂಡು ಸರಿಯಾದ ರೀತಿಲಿ ಕೆಲಸ ಮಾಡ್ಕೊಳ್ಳೋಕೆ ಕಷ್ಟ ಆಗಿದೆ ನಮಗೆ. ಅವರೇ ಮಾಡೋರು. ನಿಮ್ಗೆ ಇನ್ನೂ ಒಂದು ಹೇಳಿದ್ರೆ ಹೌದಾ ಅನ್ಬೋದೇನೋ. ನಾವು ಚಿಕ್ಕರಿರುವಾಗ ಯಾವ ಅಕ್ಕಿ ಕ್ಲೀನಿಂಗ್, ರಾಗಿ ಕ್ಲೀನಿಂಗ್ ಇದಿರಲಿಲ್ಲ. ಸ್ವತಃ ಕ್ಲೀನ್ ಮಾಡ್ಕೊಳ್ಳೋರು. ಅದು ಇಡೀ ದಿನ ಅವ್ರು ಅಡುಗೆ ಮಾಡಿ, ಪೂಜೆ ಮಾಡಿ, ಬಂದವ್ರನ್ನ ಸವರಿಸಿ, ಯಾವತ್ತೂ ಅವರು ಬೇರೆಯವ್ರ ಕೈಲಿ ಅದನ್ನು ಕ್ಲೀನ್ ಮಾಡಿಸಿದ್ದಿನ ಹಂಗೂ ಅಮ್ಮ ಏನಕ್ಕಮ್ಮ ಅಂದರೆ, ಒಬ್ಬ ಕೆಲಸದವ್ರು ಮಾಡೋಳು, ಕಲ್ಲೆಲ್ಲ ಇರುತ್ತೆ, ಅದು ಗಂಡು ಹುಡುಗರು ಒಳ್ಳೇದಲ್ಲ ಅಂತ ಹೇಳೋರು. ಆ ರೀತಿ ಯಾವುದೇ ಆಲೋಚನೆ ಮಾಡ್ತಾರೆ, ನಾನು ಈ ಕೆಲಸ ಮಾಡ್ಬೋದಾ ಬಿಡ್ಬೋದಾ, ನಾನೊಬ್ಬ MLA ಹೆಂಡ್ತಿ ಇಲ್ಲ. ಯಾಕೆಂದರೆ 62ನೇ ಇಸ್ವಿಯಿಂದ ಅವ್ರ MLA. ಆ ಕಾಲದಿಂದ ಅವರಿಗೆ ಎಲ್ಲೂ ಸಹ ಒಂದು ಸಣ್ಣ ಅಹಂಕಾರ ಬರಲಿಲ್ಲ, ಎಲ್ಲೂ ಬರಲಿಲ್ಲ ಅವ್ರಿಗೆ. ನೀವು ನೋಡಿರ್ಬೋದು, ಯಾವತ್ತಾದರೂ ಅವರು ಅಹಂಕಾರದಲ್ಲಿ ಆಡಿದ ದಿನ ಎಲ್ಲಾದರೂ ಇದೆಯಾ? ನನಗೆ ನೆನಪಿಲ್ಲ. ಖಂಡಿತ ಅದು ನಾನು ಹೇಳಿದ್ನಲ್ಲ, ಯಾರೇ ಬರಲಿ ಮೊದಲನೇ ಪ್ರಶ್ನೆ ಬೆಳಗ್ಗೆ ಬಂದರೆ ತಿಂಡಿ ಆಗಿದೆಯಾ, ಮಧ್ಯಾಹ್ನ ಆದರೆ ಊಟ ಆಗಿದೆಯಾ, ಸಾಯಂಕಾಲ ಆದರೆ ಕಾಫಿ ಕುಡೀರಿ, ಬೇರೆ ಸ್ವೀಟ್ ಕೊಡಲ, ಇದೇ ಬರ್ತಿದೆ, ಇಲ್ಲ ಹಣ್ಣು ಕೊಡಲ. ಮಕ್ಕಳ ವಿಚಾರದಲ್ಲಿ ಈ ಒಂದು
ಆ ಥರ ಎಲ್ಲೂ ಇಲ್ಲ. ಏಕೆಂದರೆ ನಮಗೆಲ್ರಿಗೂ ಸಂಸ್ಕಾರ ಕೊಟ್ಟಿದ್ದಾರೆ. 6 ಜನ ಮಕ್ಳಿಗೂ ನಮಗೆ ಅದು ನೀವೇ ಹೇಳ್ತಿದ್ದೀರ, ನೀವೇ ಅನುಭವಿಸಿದ್ದೀರ. ಬಂದವರಿಗೆ ಕುಮಾರಣ್ಣ ನೋಡ್ತಾರೆ ಅಂತ, ನೀವು ದೊಡ್ಡಣ್ಣನ ನೋಡಿಲ್ಲ, ಅವರು ನೋಡ್ತಾರೆ. ನನ್ನ ತಂಗಿ ಇನ್ನೂ ಹೆಚ್ಚು ನೋಡ್ತಾನೆ, ನನ್ನ ತಮ್ಮ ಇನ್ನೂ ಜಾಸ್ತಿ ಕೊಡ್ತಾನೆ. ಸೊ ಅವರೆಲ್ಲ ಒಂಥರ ಮೌನವಾಗಿ ಸಮಾಜಕ್ಕೆ ಸೇವೆ ಮಾಡ್ತಿರೋಂಥವ್ರು. ನೀವು ಕಣ್ಣೆದ್ರಿಗೆ ನೋಡ್ತಿರೋದು ಕುಮಾರಣ್ಣ. ರೇವಣ್ಣ ನಿಮ್ಮ ಈ ಕ್ಷೇತ್ರದಲ್ಲೇ ಇರೋಂಥವ್ರು. ಅವರು ಒರಟಾಗಿ ಮಾತಾಡ್ಬೋದು, ಯಾಕೆ ಅಂದರೆ ಅವ್ರಿಗೆ ವಿದ್ಯೆ ಇಲ್ಲ, ಅದರಿಂದ ವಿನಯ ಇಲ್ಲ. ಆದರೆ ಅವ್ರ ಕೆಲಸದಲ್ಲೇನು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಅನುಭವ ಆಗಿರುತ್ತೆ. ಅವರಿಗೆ ಹೊರಗಡೆ ಒಂದು ರಸ್ತೆ ಕೆಲಸ ಅದು ಬಿಟ್ಟುಬಿಡಿ, PWD ಕೆಲಸನೋ KB ಕೆಲಸನೋ ಅಲ್ಲ, ಎಷ್ಟು ಜನ ಮನೆಗೆ ಬಂದವ್ರಿಗೆ ಕೆಲಸ ಕೊಡಿಸಿದ್ದಾರೆ ಅನ್ನೋದು ನಿಮಗೆ ಗೊತ್ತು. ಮಾತಾಡೋದು ಹೊರಟು ಮನಸ್ಸಿನಲ್ಲಿ ಹೆಂಗರು. ಕೊನೆ ಕಾಲದಲ್ಲಿ ಚೆನ್ನಮ್ಮ ಜೊತೆ ಮಾತಾಡಬೇಕಾದ್ರೆ ಏನು ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು, ಏನಾದರೂ ಅವ್ರ ಆಸೆ ಆಕಾಂಕ್ಷೆಗಳನ್ನ ವ್ಯಕ್ತಪಡಿಸಿದ್ರು? ಅವರಿಗೆ ಅದೇ ಹೇಳಿದ್ನಲ್ಲ, ಒಂದೇ ಅವ್ರಿಗೆ ತುಂಬ ನೋವಿದ್ದಿದ್ದು, ನಾನು ಈ ರೀತಿ ಬದುಕು ನಡೆಸಿದೆ, ದೇವ್ರ ಧ್ಯಾನ ಮಾಡಿದೆ, ನನಗೆ ಯಾಕೆ ಶಿಕ್ಷೆ ಆಯಿತು ಅನ್ನೋದೊಂದು ನೋವಿತ್ತು. ಬಿಟ್ಟರೆ ಅವ್ರಿಗೆ ಇನ್ಯಾವುದೇ ಥರ ನೋವಿರಲಿಲ್ಲ. ಅವರಿಗೆ ಓಡಾಡೋದೊಂದು ಆಗದೇ ಇದ್ದಂಥ ಪರಿಸ್ಥಿತಿ ಬಂದಾಗ ಅವ್ರ ಮನಸ್ಸಲ್ಲಿ ಅದೊಂದೇ ನೋವು ಉಳಿದಿತ್ತು. ಅದೊಂದೇ ಅದು ಈ ರೀತಿಯೇ ಹೇಳ್ತಿದ್ದಿದ್ದು ಅವರು. ನಾನು ಇಷ್ಟೆಲ್ಲ ಒಳ್ಳೆ ಬದುಕು ನಡೆಸಿದೆ, ನನಗೆ ಯಾಕೆ ಈ ಶಿಕ್ಷೆ, ಯಾಕೆ ಈ ಶಿಕ್ಷೆ ಅಂತ ಅದೊಂದು ಬಿಟ್ಟರೆ ಅವ್ರ ಮನಸ್ಸಿನಲ್ಲಿ ಯಾವುದೇ ಒಂದು ಆಸೆ ಆಕಾಂಕ್ಷೆ ಇದ್ದು ಇದರಲ್ಲಿ ಹೋಗಿದ್ದಾರೆ ಅನ್ನೋದು ಕಿಂಚಿತ್ತೂ ಅನುಮಾನ ಬೇಡ. ಇವತ್ತು ನಿಮಗೆ ಫಲ ಕೊಟ್ಟಿದೆ ಅಂತ ಅನಿಸ್ತಾ ನೋಡಿ ಅವರ ನಾನು ಹೇಳೋದು, ಅವರು ದೈವದ ಆರಾಧನೆ ಒಂದು ಕಡೆ ಆದರೆ, ನಾನು ಹೇಳಿದ್ನಲ್ಲ, ಬಂದಂಥ ಜನರಿಗೆ ಸತ್ಕಾರ ಮಾಡಿದ್ದು ಇನ್ನೊಂದು ಕಡೆ, ಸಹಾಯ ಮಾಡಿದ್ದೊಂದು ಕಡೆ. ಅದೇನೇ ಅವರಿಗೆ ಇವತ್ತಿನ ದಿವಸ ಶ್ರೀರಕ್ಷೆ ಆಗಿದ್ದಿದ್ದು. ಎಲ್ಲರೂ ಒಂದು ಮಟ್ಟಕ್ಕೆ ಗುರಿ ಮುಟ್ಟಿಸಿರೋದು. 6 ಜನನ ಒಂದು ಗುರಿ ಮುಟ್ಟಿಸಿದ್ದಾರೆ ಅಂದರೆ ಅದು ಅವರ ಸೇವೆ, ಸತ್ಕಾರ, ತ್ಯಾಗದ ಜೀವನ ಮತ್ತು ಅವರ ಪ್ರಾರ್ಥನೆಗಳೇ ನಮಗೆಲ್ಲ ಶ್ರೀರಕ್ಷೆ.